ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದ ತರಲೆಂಬುದೇ ನಮ್ಮ ಪ್ರಾರ್ಥನೆ ಹಾಗೂ ನಮ್ಮ ಉದ್ದೇಶವಾಗಿದೆ. ಪ್ರಿಯರೇ, ಕಳೆದ ದಿವಸದಲ್ಲಿ ನಾವು ಧ್ಯಾನಿಸಿದಂಥ ವಾಕ್ಯ ಭಾಗ 1 ಕೊರಿಂಥ್ಯ 3ನೇ ಅಧ್ಯಾಯ 10ರಿಂದ 15 ವಚನ ತನಕ ಓದ್ಕೊಳ್ತಾ ಇದ್ದೆವು. ಆ ವಾಕ್ಯ ಭಾಗದಲ್ಲಿ ಹೀಗೆ ನಾವು ನೋಡುತ್ತೇವೆ. 1 ಕೊರಿಂಥ್ಯ 3ನೇ ಅಧ್ಯಾಯ 10ರಿಂದ 15. ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಒಬ್ಬನು ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪುಗಳಿಂದ ಕಟ್ಟಲ್ಪಡ್ತಾ ಇದ್ದಾನೆ. ಯಾರು ಏನೇನು ಕಟ್ಟುತ್ತಾರೋ ಅದರ ವಿಷಯ ಎಚ್ಚರಿಕೆ ಆಗಿರ್ಬೇಕಂತ ಪೌಲನು ಹೇಳ್ತಾ ಇದ್ದಾನೆ. ಅವನು ಕಟ್ಟಿದ್ದು ಯೇಸು ಕ್ರಿಸ್ತನ ಬರುವಾಗ ಬೆಂಕಿಯೊಡನೆ ಉದಯವಾಗ್ತದೆ. ಆವಾಗ ಅವನು ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಸಿಗ್ತದೆ, ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟ ಆಗ್ತದೆ. ತಾನು ಬೆಂಕಿಯಿಂದ ತಪ್ಪಿಸಿಕೊಂಡಂಥ ಆ ಮನುಷ್ಯನ ಹಾಗಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಿರುವಾಗ ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಯಾವ ರೀತಿಯಲ್ಲಿ ನಿಲ್ಲಬೇಕು, ಯಾವುದಕ್ಕಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ನಮ್ಮ ಜೀವಿತದಲ್ಲಿ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಇವತ್ತು ಸತ್ಯವಾಕ್ಯವ ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯ. ಕಳೆದ ವಾರದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3 ಮತ್ತು 6ನೇ ವಚನದಲ್ಲಿ ಲೋಕದ ಸಂಪ್ರದಾಯಗಳ ನಿಮಿತ್ತವಾಗಿ ದೇವರ ವಾಕ್ಯವನ್ನು, ದೇವರ ಆಜ್ಞೆಗಳನ್ನು ಯಾಕೆ ನೀವು ನಿರಾರ್ಥಕ ಮಾಡ್ತಿದ್ದೀರಾ, ಮೀರ್ತಿದ್ದೀರಾ ಅಂಥೇಳಿ ಯೇಸು ಸ್ವಾಮಿ ಪರಿಸಾಯರಿಗೆ, ಶಾಸ್ತ್ರಿಗಳಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಅಂಥ ರೀತಿಯಾದಂಥ ಒಂದು ವ್ಯವಸ್ಥೆ ನಮಗೆ ಯಾವತ್ತೂ ಬರದೆ, ಸಂಪ್ರದಾಯಕ್ಕಿಂತಲೂ ಮುಖ್ಯ ದೇವರ ವಚನ ಆಜ್ಞೆಗಳು. ಆದ್ದರಿಂದ ಇವತ್ತು ನನ್ನ ಸಂಪ್ರದಾಯದಲ್ಲಿ ನಾನು ಬಂದಿದ್ದೇನೆ, ನನ್ನ ಸಭಾ ಕ್ರಮಗಳಲ್ಲಿ ನಾನು ಬಂದಿದ್ದೇನೆ, ಆದರೆ ವಾಕ್ಯದಲ್ಲಿ ಅದಕ್ಕೆ ಆಧಾರ ಇಲ್ಲಾದರೆ ನಾನು ದೇವರ ಮುಂದೆ ದೇವರ ಕೋಪಕ್ಕೆ ಗುರಿ ಆಗ್ತೇನೆ. ಇವತ್ತು ನನ್ನ ಜೀವಿತದಲ್ಲಿ ಸಂಪ್ರದಾಯ ಅಲ್ಲ ನನಗೆ ಮುಖ್ಯ, ದೇವರ ವಚನ ನನಗೆ ಮುಖ್ಯ. ಇವತ್ತು ದೀಕ್ಷಾಸನ ತಗೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳಿದರೆ ನಾನು ತಗೊಳ್ಳಲೇಬೇಕು. ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಶಿಶು ಸ್ನಾನನೂ ಅಲ್ಲ, ಕನ್ಫರ್ಮೇಷನೂ ಅಲ್ಲ. ಅವನು ರಕ್ಷಣೆ ಹೊಂದಲೇಬೇಕು, ದೀಕ್ಷಾಸನ ತಗೊಳ್ಳೇಬೇಕು. ಇದು ಬೈಬಲ್ನ ಸತ್ಯ ಉಪದೇಶ. ಇದಿಲ್ಲದಿದ್ದರೆ ನಮ್ಮ ಜೀವಿತದಲ್ಲಿ ದೊಡ್ಡ ಒಂದು ನಷ್ಟ ಅಂದರೆ ಈ ಲೋಕದಲ್ಲಿ ಯಾರಿಗೂ ಎಂದಿಗೂ ಬರದಂಥ ನಷ್ಟ, ಅದು ನಮ್ಮ ನಿತ್ಯ ಜೀವ. ಕೊನೆಗೆ ನಿತ್ಯ ಜೀವ ಸಿಗದಿದ್ದ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಕೊನೆಗೆ ನಿತ್ಯ ಯಾತನೆ, ನರಕದ ಅನುಭವ ಅನ್ನೋದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಇವತ್ತು ಕೆಲವು ವಾಕ್ಯ ಭಾಗಗಳನ್ನು ಓದ್ಕೊಳ್ಳೋಣ. ಚಿನ್ನ, ಬೆಳ್ಳಿ, ರತ್ನ ಇವುಗಳ ವಿಷಯದಲ್ಲಿ ನಾನು ಮೊದಲನೇ 2 ದಿವಸಗಳಲ್ಲಿ ಇದರ ವಿಷಯ ಮಾತನಾಡಿದ್ದೇನೆ. ಇವತ್ತು ನಾವು ಕಟ್ಟಿಗೆ, ಹುಲ್ಲು, ಆಪಿನ ವಿಷಯದಲ್ಲಿ ನಾವು ಮಾತಾಡಿಕೊಳ್ಳೋಣ, ದೇವರ ವಾಕ್ಯ ಧ್ಯಾನಿಸೋಣ. ಇವತ್ತು ನನ್ನ ಜೀವಿತದಲ್ಲಿ ಕಟ್ಟಲ್ಪಡೋದು ಉಳಿತದ, ನಿಲ್ತದ? ದುರ್ಬೋಧನೆಗಳು, ಇವತ್ತು ಫಾಲ್ಸ್ ಟೀಚಿಂಗ್, ಕೊನೆಗೆ ಫಾಲ್ಸ್ ಆ್ಯಂಡ್ ಟ್ರೂ ಟೀಚಿಂಗ್ ಮಿಕ್ಸ್ ಆಗಿ ಕೆಲವರು ರಕ್ಷಣೆ ಹೊಂದಿ ದೀಕ್ಷಾಸನ ತಗೊಂಡಿರ್ತಾರೆ ಮತ್ತು ಎಲ್ಲದರಲ್ಲಿ ಮಿಂಗಲ್ ಆಗಿರ್ತಾರೆ. ಅದು ಸಹ ಡೇಂಜರೇ. ಇವತ್ತು ಅವರ ಜೀವಿತದಲ್ಲಿ ಅದು ಆಪು ಎಂಬುದಾಗಿ ನಾವು ನೋಡ್ತೇವೆ. ಹುಲ್ಲು ಅಂತ ಹೇಳಿದರೆ ಒಬ್ಬನ ಜೀವಿತದಲ್ಲಿ ಎಲ್ಲವೂ, ಒಂದು ಗಾಳಿ ಬೆಂಕಿ ಶಾಖೆ ಬಂದರೆ ಸಾಕು ಅದು ಇದಾಗ್ತದೆ. ತನ್ನ ಜೀವಿತದಲ್ಲಿ ಕೆಟ್ಟ ಜೀವಿತ, ಕೆಟ್ಟ ನಡತೆ, ದೇವರ ವಾಕ್ಯ ಮೀರುವಂಥ ಅನುಭವಗಳು ಇದ್ದರೂ ಸಹ ಅವನು ದೇವರ ಮೇಲೆ ಭಾರ ಹಾಕಿ ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ಜೀವಿಸುವಂಥ ಅನುಭವ. ಇದನ್ನೆಲ್ಲ ನಾವು ದೇವರ ವಾಕ್ಯದೊಂದಿಗೆ ನಾವು ಧ್ಯಾನಿಸೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ ಅಲ್ಲಿ ಪೌಲನು ಎಫೆಸದಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ಯಾವ ರೀತಿ ಅವನು ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದಾನೆ, ಸ್ವಾರ್ಥ ಸಾರ್ತಾ ಇದ್ದಾನೆ, ಅದರ ಮಧ್ಯದಲ್ಲಿ ನಡೀತದೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 30ನೇ ವಚನ, ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ವ್ಯತ್ಯಾಸ ಬೋಧನೆ. ಇವತ್ತು ಇಡೀ ವರ್ಲ್ಡಲ್ಲಿ ಬಿಲಿವರ್ ಚರ್ಚ್, ಬಿಲಿವರ್ ಬೋಧನೆ ಒಂದೇ, ಸತ್ಯವೇದ ಪೆಂಟೆಕೋಸ್ಟಲ್ ಬೋಧನೆ ಒಂದೇ. ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಬೋಧನೆ ಒಂದೇ, ವ್ಯತ್ಯಾಸ ಇಲ್ಲ ಇವತ್ತು. ಆದರೆ ದುರಾದೃಷ್ಟವಾಗಿ ಕೆಲವು ಸರ್ತಿ ಕೆಲವರ ಭಾವನಾತ್ಮಗಳ ವ್ಯವಸ್ಥೆಗಳಿಂದಾಗಿ ಅನೇಕ ವ್ಯತ್ಯಾಸವಾದ ಬೋಧನೆಗಳನ್ನು ಇವತ್ತು ನಾವು ಎಲ್ಲೆಲ್ಲಿ ನೋಡಿದರೂ ಅದು ಒಂದು ರೀತಿ ಆವರಿಸಿಕೊಂಡದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಕಡೆ ಕಾಲದ ಸೂಚನೆ ಅನ್ನೋದನ್ನು ನಾವು ಮರೆಯಬಾರದು. ಸ್ವಸ್ಥ ಬೋಧನೆ ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯ. ಇವತ್ತು ಅದೇ ನಮ್ಮ ಜೀವಿತದಲ್ಲಿ ದೇವರ ಸಮ್ಮುಖದಲ್ಲಿ ಈ ಒಂದು ಸ್ವಸ್ಥ ಬೋಧನೆಗೋಸ್ಕರ ದೇವರ ಹತ್ರ ನಾವು ಪ್ರಾರ್ಥಿಸಬೇಕಾಗಿದೆ. ಕರ್ತನೆ, ಆ ಒಂದು ಒಳ್ಳೆ ಆಹಾರ ತಗೊಂಡ್ರೆ ಒಬ್ಬನಿಗೆ ಹೆಲ್ತ್ ಹೇಗೆ ಒಳ್ಳೇದಿರ್ತದೋ ಹಾಗೆ ಒಳ್ಳೆ ಬೋಧನೆ ತಗೊಳ್ಳುವವನಿಗೆ ಒಳ್ಳೆ ರೀತಿಯ ಆರೋಗ್ಯವೂ ಇರ್ತದೆ. ಅದನ್ನು ಯಾವತ್ತೂ ನಾವು ಮರಿಬಾರ್ದು. ಸ್ಪಿರಿಚುವಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ಗಿಂತಲೂ ಬಹಳ ಪ್ರಾಮುಖ್ಯ.
ಅದನ್ನು ನಮ್ಮ ಜೀವಿತದಲ್ಲಿ ಅಸಡ್ಡೆ ಮಾಡದೆ ನಾವು ದೇವರ ಸಮ್ಮುಖದಲ್ಲಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ ಅದರಲ್ಲಿ 17ನೇ ವಚನದಲ್ಲಿ ಹೀಗೆ ನಾವು ನೋಡುತ್ತೇವೆ, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಮಾತ್ರವಲ್ಲ, ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನು ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ಹೊಗಳಿಕೆ ಎಲ್ಲರೂ ಇವತ್ತು ಎಷ್ಟೋ ಜನ ಹೇಳುವುದೇನೆಂದರೆ, ಒಬ್ಬನು ದೇವರ ವಾಕ್ಯ ಏನು ಹೇಳ್ತಿದೆ, ತಿದ್ದುವುದು, ನೀತಿ ಪಾಠ, ಅವ್ರನ್ನು ಖಂಡಿಸುವುದು ಈ ವಾಕ್ಯದಲ್ಲಿ ಕೊಡಲ್ಪಟ್ಟಂತಹ ಉಪದೇಶ. ಆದರೆ ನಿನ್ನನ್ನು ಆಶೀರ್ವಿಸಲಿ, ನಿನ್ನ ಅಭಿವೃದ್ಧಿಪಡಿಸಲಿ ಎಂಬುದಾಗಿ ಹೇಳುವಂಥ ಅನುಭವ, ಸ್ವಾರ್ಥಕ್ಕಾಗಿ, ಆಸ್ತಿಗಾಗಿ, ಹಣಕ್ಕಾಗಿ ಬೋಧಿಸುವಂಥ ಅಥವಾ ಹೇಳುವಂಥ ಒಂದು ಕಾರ್ಯಕ್ರಮ, ಇದು ದೇವರು ಸಹಿಸುವಂಥ ವಿಷಯವಲ್ಲ. ಇದರ ವಿಷಯದಲ್ಲಿ ನೀನು ಎಚ್ಚರಿಕೆ ಆಗಿರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಅಂಥವ್ರನ್ನ ಬಿಟ್ಟು ನೀನು ತೊಲಗಿ ಹೋಗು. ಅದು ಬಿಟ್ಟು ಅವ್ರನ್ನ ಅಂಟಿಕೊಂಡು ಅವರ ಹಿಂದೆ ಓಡದೆ ಅಂಥ ಬೋಧನೆಗಳನ್ನು ಬಿಟ್ಟು ಏನಾಗ್ತದೆ, ಅವ್ರು ಏನು ಮಾಡ್ತಾರೆ, ದೇವರ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನು ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಮ್ಮ ನಿಷ್ಕಪಟಿಗಳ ಹೃದಯವನ್ನು ವಶಪಡಿಸಿಕೊಳ್ತಾರೆ. ಪ್ರಿಯರೇ, ಇವತ್ತು ದೇವರ ವಾಕ್ಯ ಎಲ್ಲವೂ ಇದೆ. ಎಂಕರೇಜ್ಮೆಂಟ್ ಇದೆ, ಧೈರ್ಯ ಇದೆ, ಬಲ ಇದೆ, ಒಬ್ಬನ್ನು ಬಲಪಡಿಸುವಂಥದ್ದಕ್ಕೆ ಇದೆ. ಅದೇ ರೀತಿ ಒಬ್ಬ ವ್ಯಕ್ತಿ ತಪ್ಪುವಾಗ ಖಂಡಿಸುವುದಿದೆ. ಯಾವುದೇ ಮನೆಯಲ್ಲಿ ಒಂದು ಮಗಳು ತಪ್ಪು ಮಾಡುವಾಗ ಅಥವಾ ಇನ್ನೊಬ್ಬರಿಗೆ ಉಗುಳುವಾಗ, ಇನ್ನೊಬ್ಬರ ಮನೆ ಕಲ್ಲು ಬಿಸಾಡುವಾಗ, ಓ ಮಗ ತೊಂದರೆ ಇಲ್ಲ, ವೆರಿ ಗುಡ್, ನೀನು ಚಂದ ಬಿಸಾಡ್ತಿ ಅಂತ ಹೇಳ್ತಾರಾ? ಇಲ್ಲ, ಒಳ್ಳೆ ತಂದೆ ತಾಯಿಗಳು ಅವ್ರನ್ನ ಶಿಕ್ಷಿಸ್ತಾರೆ, ತಿದ್ದುತ್ತಾರೆ, ಕ್ರಮಪಡಿಸ್ತಾರೆ, ಅವರಿಗೆ ಬೈದು ಅವ್ರನ್ನ ತಿದ್ದುವ ರೀತಿಯಲ್ಲಿ ತಿದ್ದುತ್ತಾರೆ. ಯಾಕೆ? ಮಾಡೆಲ್ ಫ್ಯಾಮಿಲಿ. ಇವತ್ತು ಸಭೆ, ಚರ್ಚ್ ಅಂತ ಹೇಳಿದ್ರೆ ಹಾಗೇನೆ. ಇವತ್ತು ಒಬ್ಬ ವ್ಯಕ್ತಿ ಗುಪ್ತವಾದ ಪಾಪಗಳಲ್ಲಿ ಅಥವಾ ಲೋಕದ ರೀತಿಯಲ್ಲಿ ಜೀವಿಸುವಂಥ ವಿಷಯಗಳಲ್ಲಿ ಅವನಿಗೆ ಬೇಕಾದ ಕುಡುಕನಿಗೆ ನೀನು ಕುಡಿದ್ರೂ ತೊಂದರೆ ಇಲ್ಲ, ನೀನು ವ್ಯಭಿಚಾರ ಮಾಡಿದ್ರೂ ತೊಂದರೆ ಇಲ್ಲ, ಕಳ್ಳನಿಗೆ ಕದ್ರೂ ತೊಂದರೆ ಇಲ್ಲ, ನೀನು ಹೇಗೆ ಬೇಕಾದ್ರೆ ಇರು, ನೀನು ಲೋಕದವರಾಗಿ ಜೀವಿಸುವಂಥ ಸಭೆಯೋ ಬೋಧಕನೋ ಇಲ್ಲ. ಅದು ದೇವರ ವ್ಯವಸ್ಥೆ ಅಲ್ಲ ಪ್ರಿಯರೇ. ಇವತ್ತು ಒಂದು ಗುಂಪು ಜನ ಹೊಗಳಿಕೊಂಡೇ ಅವನನ್ನ ಮೇಲಿಡುವಂಥ ಪರಿಸ್ಥಿತಿ. ಯಾಕಂದ್ರೆ ಅವನ ಆಸ್ತಿಗಾಗಿಯೋ, ಹಣಕ್ಕಾಗಿಯೋ, ವ್ಯವಸ್ಥೆಗಾಗಿಯೋ ಇದು ದುರಾದೃಷ್ಟ. ಒಬ್ಬ ವ್ಯಕ್ತಿ ಏನು ತಪ್ಪು ಮಾಡಿದನೋ ವಾಕ್ಯದಿಂದ ನೀನು ಖಂಡಿಸುವಂಥ ದೇವರ ವಾಕ್ಯ ಹೇಳ್ತದೆ, ಎಚ್ಚರಿಸುವಂತೆ ಹೇಳ್ತದೆ, ತಿದ್ದುಪಾಟು ಮಾಡಬೇಕಂತ ಹೇಳ್ತದೆ, ನೀತಿ ಶಿಕ್ಷೆ ಕೊಡಬೇಕಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಅಂಥ ರೀತಿಯ ಪರಿಸ್ಥಿತಿ ಇರಬಾರ್ದು. ನಿನ್ನ ಜೀವಿತದಲ್ಲಿ ನೀನು ಅವಿಧೇಯನಾಗಿದೆಯೋ, ದೇವರ ವಾಕ್ಯ ವಿಧೇಯನಾಗು. ನಿನ್ನ ಜೀವಿತದಲ್ಲಿ ಬಲಹೀನತೆ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ತಿರುಗಿ ಬೀಳಬೇಡ. ಅದರಿಂದ ದೇವರ ಕೋಪಕ್ಕೆ ನೀನು ಒಳಗಾಗ್ತಿ. ಇಲ್ಲಿ ನಾವು ನೋಡುತ್ತೇವೆ, ನೀವು ವೇದಗಳನ್ನು ವಿಘ್ನಗಳನ್ನು ಉಂಟು ಮಾಡುವವ್ರನ್ನ ನೀವು ಗುರುತಿಟ್ಟು ಅವ್ರನ್ನ ಬಿಟ್ಟು ತಲೆಗೆ ಹೋಗ್ರಿ. ಇವತ್ತು ಅಂಥ ರೀತಿಯ ಪರಿಸ್ಥಿತಿ ಆಗಬಾರ್ದು. ಮಾತ್ರವಲ್ಲ, ಅನೇಕ ವಾಕ್ಯಗಳನ್ನು ನೋಡ್ತೀವಿ. 2 ಕೊರಿಂಥ್ಯ 2ನೇ ಅಧ್ಯಾಯ ಅದರಲ್ಲಿ 17ನೇ ವಚನ. 2 ಕೊರಿಂಥ್ಯ 2ನೇ ಅಧ್ಯಾಯ ಅದರಲ್ಲಿ 17ನೇ ವಚನದಲ್ಲಿ ಈ ರೀತಿಯಲ್ಲಿ ನಾವು ನೋಡುತ್ತೇವೆ, ಆದರೆ ನಾವು ದೇವರ ಐಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತನಾಡ್ತೇವೆ. ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ದೇವರು ನಮಗೆ ಕೊಟ್ಟಿದ್ದಾರೋ, ನಾವು ಮಾಡ್ತಾ ಇದ್ದೇವೆಯೋ, ನಮ್ಮ ಜೀವಿತದಲ್ಲಿ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆಯೋ? ಇವತ್ತು ಜೀವವನ್ನು ಉಂಟು ಮಾಡುವಂಥ ಒಂದು ಕ್ರಿಸ್ತನ ಬೋಧನೆ ನಮಗೆ ಕೊಟ್ಟಿದ್ದಾರೋ ಇಲ್ಲವೋ? 14ನೇ ವಚನ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯಿಸ್ತವರನ್ನು ಮೆರೆಸುತ್ತಾ ಆತ್ಮನ ವಿಷಯವಾದ ಜ್ಞಾನವೆಂಬ ಸುವಾಸನೆ ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತ ಸುಗಂಧ ಪರಿಮಳವಾಗಿರುವುದಕ್ಕೆ ಒಬ್ಬ ವಿಶ್ವಾಸಿ ಲೋಕಕ್ಕೆ ಬೆಳಕಾಗಿರಬೇಕು, ಲೋಕಕ್ಕೆ ಸುಗಂಧ ಪರಿಮಳವಾಗಿರ್ಬೇಕು. ವಿಶ್ವಾಸಿ ಸಭೆಗೆ ಬೆಳಕಾಗಿರಬೇಕು, ಸುಗಂಧ ವಾಸನೆ ಆಗಿರ್ಬೇಕು. ಅವನ ಕುಟುಂಬಕ್ಕೆ ಅವನು ಸುಗಂಧ ವಾಸನೆಯಾಗಿ ಬೆಳಕಾಗಿ ಇರಬೇಕು. ಅದು ಸುವಾರ್ತೆಯ ಜೀವಿತ. ಅದು ಬಿಟ್ಟು ತನ್ನ ಬಲಹೀನತೆಗಳಿಂದ ಹೊರಗೆ ಬರಲಿಲ್ಲ, ಗುಪ್ತ ಪಾಪಗಳಿಂದ ಹೊರಗೆ ಬರಲಿಲ್ಲ, ತನ್ನ ಜೀವಿತದಲ್ಲಿ ಕದ್ದು ಮುಚ್ಚಿದ ಜೀವನದಿಂದ ಹೊರಗೆ ಬರಲಿಲ್ಲ. ಇದು ಕ್ರಿಸ್ತನಿಗೂ ಕ್ರಿಸ್ತನ ಉಪದೇಶಕ್ಕೂ ಸ್ವಾರ್ಥಿಗೂ ಸಂಬಂಧವೇ ಇಲ್ಲ. ಹಾಗಿರುವಾಗ ಇವತ್ತು ನಮ್ಮನ್ನು ಬರೀ ನಾನು ಚರ್ಚಿಗೆ ಹೋಗೋದ್ರಿಂದ ನೀತಿವಂತನಂತೇಳಿ ನಾನು ಭಾವಿಸದೆ ನನ್ನ ಜೀವಿತ, ನನ್ನ ಅಂತರಂಗ ಬದಲಾಗಿ ನನ್ನ ದೇವರಿಗೆ ಮೆಚ್ಚುಗೆ ಆದಂಥ ವ್ಯಕ್ತಿ ಆಗಿರಬೇಕು.
ದೇವರ ವಾಕ್ಯ ಪ್ರಿಯ ಸಹೋದರನೇ ಸಹೋದರಿ ನಿನಗೆ ನೇರವಾಗಿ ಮಾತನಾಡ್ತಾ ಇದೆ ಅಂತ ತಿಳ್ಕೊಂಡು ನೀನು ದೇವರಿಗೆ ಒಪ್ಪಿಸಿಕೊಟ್ಟು ನಿನ್ನ ಜೀವಿತವನ್ನು ಸರಿಪಡಿಸಿಕೊ, ಕರ್ತನಿಗಾಗಿ ನೀನು ಜೀವಿಸು. ಅವಾಗ ದೇವರ ಕರುಣೆ ನಿನ್ನ ಮೇಲೆ ಒದಗಿ ಬರ್ತದೆ. ಕಲಬೆರಕೆ ಆದಂಥ, ಇಲ್ಲಿ ನಾವು ನೋಡ್ತೀವಿ, ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ. ಕಲಬೆರಕೆ, ಹುಲ್ಲು ಆಪು, ಯಾರ್ಯಾರಿಗೆ ಹೇಗೆ ಬೇಕೋ ಅವರಿಗೆ ಬೇಕಾದ ಟೇಸ್ಟ್ಗೆ ಬೇಕಾದಾಗೆ ದೇವರ ವಾಕ್ಯವನ್ನು ಕೊಡುವಂಥದ್ದು. ಇವತ್ತೆಷ್ಟೋ ಜನ ದೇವರ ವಾಕ್ಯನ ಸಾರ್ತಾ ಇದ್ದಾರೆ, ಒಂದು ರಕ್ಷಣೆ ವಿಷಯದಲ್ಲಿ ಸಾರುವುದಿಲ್ಲ, ಪಾಪ ಪರಿಹಾರದ ವಿಷಯದಲ್ಲಿ ಸಾರುವುದಿಲ್ಲ, ದೀಕ್ಷಾಸ್ನಾನ ವಿಷಯದಲ್ಲಿ ಸಾರುವುದಿಲ್ಲ, ಪವಿತ್ರಾತ್ಮನ ವಿಷಯದಲ್ಲಿ, ಅಭಿಷೇಕದ ವಿಷಯದಲ್ಲಿ, ಆತ್ಮನ ವರಗಳ ವಿಷಯದಲ್ಲಿ ಮಾತನಾಡುವುದಿಲ್ಲ. ಇದು ದೇವರ ವ್ಯವಸ್ಥೆಯೋ ಇಲ್ಲ. ಇವತ್ತು ನಾನು ದ್ರವ್ಯಾಶೆಗಳ ಮನಸ್ಸಿಟ್ಟಿದ್ರೆ ಮಾತ್ರ ನನ್ನ ಜೀವಿತದಲ್ಲಿ ಮನುಷ್ಯರಿಗೆ ಬೇಕಾದ ಬೋಧನೆಗಳು ಹೋಗ್ತವೆ. ದೇವರ ಮೇಲೆ ನಿಜವಾಗಿ ನಾನು ಭಾರ ಹಾಕಿದ್ರೆ, ಕರ್ತನ ರಾಜ್ಯ ವಿಷಯದಲ್ಲಿ ನಾನು ಇದು ಮಾಡಿದರೆ, ಬೇಸಿಕ್ ಫಂಡಮೆಂಟಲ್ ಟ್ರೂತ್, ನಿಜವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದಂಥ ಬೋಧನೆ ಯಾವ ಬೋಧಕನು ತಪ್ಪಿಸಬಾರದು. ರಕ್ಷಣೆ, ಅವನ ಜೀವಿತ ಪಾಪ ಪರಿಹಾರ, ದೀಕ್ಷಾಸ್ನಾನ, ನಿತ್ಯ ಪರಲೋಕ ರಾಜ್ಯದ ಮಹಿಮೆಯ ಅನುಭವ, ಇವುಗಳ ವಿಷಯದಲ್ಲಿ ಬೋಧಿಸದೇ ಇರುವಂಥದ್ದು ಸ್ವಲಾಭಕ್ಕಾಗಿಯೋ ಸ್ವಂತ ಕಾರ್ಯಕ್ಕಾಗಿರುವಂಥದ್ದು. ಇದು ಬಹಳ ಒಂದು ರೀತಿ ನಿರಾಶೆ ಅಥವಾ ದುರಾದೃಷ್ಟಕರವಾದಂಥ ಸಂಗತಿ. ಒಬ್ಬ ಭಕ್ತನಾಗಿರೋನು ಇವತ್ತು ನಾನು ಹೊಟ್ಟೆಪಾಡಿಗಾಗಿ, ನನ್ನ ಲಾಭಕ್ಕಾಗಿ ಸ್ವಾರ್ಥೆಯನ್ನು ಸಾರದೆ, ದೇವರ ವಾಕ್ಯ ಎಲ್ಲರಿಗೂ ಸತ್ಯ ತಿಳಿಯಲ್ಪಡಬೇಕು, ಎಲ್ಲರೂ ದೇವರ ಕಡೆಗೆ ಬರಬೇಕು, ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಬೇಕು. ಈ ಲೋಕದಲ್ಲಿ ನಮಗೆ ಯಾರು ಶಾಶ್ವತ ಅಲ್ಲ, ಯಾವಾಗ ನಮ್ಮ ಪ್ರಾಣ ಹೋಗ್ತದೆ ಯಾರಿಗೂ ಗೊತ್ತೇ ಇಲ್ಲ. ಆದರೆ ಇರುವಷ್ಟು ಕಾಲ ದೇವರಿಗಾಗಿ ಜೀವಿಸಿ ಸತ್ಯವನ್ನು ಅನುಸರಿಸಿ ಈ ಲೋಕದಲ್ಲಿ ಮುಂದೆ ಹೋಗೋಣ. ನಮ್ಮ ಮರಣ ನಂತರ ಯಾರು ಪ್ರೇಯರ್ ಮಾಡಿ ನಮ್ಮನ್ನು ಸ್ವರ್ಗಕ್ಕೆ ಕಳಿಸುವಂಥ ವ್ಯವಸ್ಥೆ ಬೈಬಲ್ನಲ್ಲಿ ಇಲ್ಲ. ದೇವರೇ ಇವರ ಆತ್ಮ ನೀನು ತಗೋ ಅಂತ ಹೇಳಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಜೀವಿಸುವಾಗಲೇ ಪರಲೋಕ ನರಕ ಅವನಿಗೆ ಡಿಸೈಡ್ ಆಗಿರ್ತದೆ. ಅವನ ಜೀವದಲ್ಲಿ ಇರುವಾಗಲೇ ಅವನು ದೇವರಾಜ್ಯಕ್ಕೆ ಸಿದ್ಧನಾಗಿದ್ದರೆ ಪರಲೋಕಕ್ಕೆ ಹೋಗ್ತಾನೆ. ಇಲ್ಲದಿದ್ದರೆ 1000 ಜನ ಪ್ರೇಯರ್ ಮಾಡಿದ್ರು ಯಾರು ಎಲ್ಲಿಗೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಿದ್ರೆ ಐಶ್ವರ್ಯವಂತನು ನರಕಕ್ಕೆ ಯಾಕೆ ಹೋಗ್ತಿದ್ದ? ಒಳ್ಳೆ ಉತ್ತರ ಕ್ರಿಯೆ ಆಯಿತು ಅಂತೇಳಿ ದೇವರು ವಾಕ್ಯ ಹೇಳ್ತದೆ. ಆದರೆ ಬಡ ಲಾಜರನಿಗೆ ಯಾರು ಕೇಳೋರೇ ಇರಲಿಲ್ಲ, ಆದರೂ ದೇವರಾಜ್ಯಕ್ಕೆ ಹೋದ. ಹಾಗಿರುವಾಗ ದೇವರ ನಿಯಮವನ್ನು ನಾವು ಇದು ಮಾಡಿ ಮನುಷ್ಯರನ್ನು ಮರಳುಗೊಳಿಸುವಂಥ ಪರಿಸ್ಥಿತಿ ಮಾಡಿದೆ. ಒಬ್ಬ ವ್ಯಕ್ತಿ ಏನೇ ಆಗಲಿ, ಅವನು ಕುಡುಕ, ಕೆಡುಕ, ಕೊಲೆಗಾರನು, ದುಷ್ಟನಾಗಿದ್ರು, ದೇವರೇ ನಿನ್ನ ಮಗನು ಮಗಳಂತ ಹೇಳುವಂಥ ಅರ್ಹತೆ ಇಲ್ಲ, ನಿನ್ನ ರಾಜ್ಯಕ್ಕೆ ಅಂತ ಹೇಳಲಿಕ್ಕೆ ಅರ್ಹತೆ ಇಲ್ಲ. ಇವತ್ತು ರಕ್ಷಣೆ ಹೊಂದದೆ, ದೀಕ್ಷಾಸನ ತೆಗೆದುಕೊಳ್ಳದೆ, ಸತ್ಯವನ್ನು ಅರಿಯದೆ ಬೇರೆ ಮಾರ್ಗನೇ ಇಲ್ಲ ಪ್ರಿಯರೇ. ಕಲಬೆರಕೆ ಮಾಡುವಂಥ ಬೋಧನೆ ಇವತ್ತು ಎಷ್ಟೋ ಜನರ ಪಾಲಿಗೆ ಇರ್ತದೆ. ಹಾಗೆ ನಾವಿರದೆ ದೇವರಿಂದ ಉಪದೇಶ ಹೊಂದಿದಂಥ ರೀತಿಯಲ್ಲಿ ನಾವು ಸತ್ಯದಲ್ಲಿ, ವಾಕ್ಯದಲ್ಲಿ ಮಾತನಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಾತ್ರವಲ್ಲ, ಅದೇ 2 ಕೊರಿಂಥ್ಯ 4ನೇ ಅಧ್ಯಾಯ 2ನೇ ವಚನ, ಪ್ರಿಯರೇ ನಿಮ್ಮ ಕೈಯಲ್ಲಿರೋ ಸತ್ಯವೇದನ್ನು ತೆಗೆದುಕೊಂಡು ಓದಿ ನೀವು ದೇವರಿಗೆ ನಿಮ್ಮ ಜೀವಿತ ಸಮರ್ಪಿಸಿಕೊಡಿ ಅನ್ನೋದೇ ನನ್ನ ಪ್ರಾರ್ಥನೆಯಾಗಿದೆ ಅಷ್ಟೇ. ಇಲ್ಲಿ ನಾವು ನೋಡ್ತೀವಿ, ಆದ್ದರಿಂದ ನಾವು ದೇವರ ಕರುಣೆಯನ್ನು ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ಪೌಲನು ಹೇಳ್ತಾ ಇದ್ದಾನೆ, ಧೈರ್ಯಗೆಟ್ಟು ನಾವು ಓಡಿ ಹೋಗುವುದಿಲ್ಲ, ದೇವರ ವಾಕ್ಯ ಸಾರುವುದಕ್ಕಾಗಿರುವವರು. 2 ಕೊರಿಂಥ್ಯ 4ನೇ ಅಧ್ಯಾಯ 2ನೇ ವಚನ, ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ಒಳಗೆ ಬರೇ ಇದೆ ನಾನು ಅಪರಾಧಿ ಅಂತೇಳಿ, ಆದರೆ ಮಾತಿನಲ್ಲಿ ತೋರಿಸ್ತಾ ಇಲ್ಲ, ಅದು ತಂತ್ರದಲ್ಲಿ ನಡೆಯುವುದು, ಕಪಟತನವನ್ನು ತೋರಿಸುವುದು, ಇದು ದೇವರು ಮೆಚ್ಚುವುದಿಲ್ಲ. ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯರ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ದೇವರ ವಚನ, ದಿಸ್ ಇಸ್ ಗಾಡ್ಸ್ ವರ್ಡ್. ಭೂಮಿ ಆಕಾಶಗಳಿಗೆ ಹೋದರು ದೇವರ ವಾಕ್ಯದ 1 ಪ್ರಿಯ ಸಹೋದರನೇ ಸಹೋದರಿಯೇ ಬದಲಾಗುವುದಿಲ್ಲ. ಹಾಗಾಗಿ ನೀನು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡುವ ವಿಷಯದಲ್ಲಿ ಪಶ್ಚಾತ್ತಾಪ ಪಡು. ಲೋಕದಲ್ಲಿ ಜನರ ಸಂಪ್ರದಾಯ ಅಲ್ಲ ನಿನಗೆ ಮುಖ್ಯ, ನಿನಗೆ ದೇವರ ವಚನ ಮುಖ್ಯ. ಮರಣ ನಂತರ ನೀನು ಮನುಷ್ಯರನ್ನು ಹಿಂಬಾಲಿಸಿದ್ರೆ ಮರಣ ನಂತರ ಹೋಗುವುದು ಯಾತನೆ ಸ್ಥಳಕ್ಕೆ. ಆದರೆ ನೀನು ದೇವರನ್ನು ಮೆಚ್ಚಿಸಿ ದೇವರ ಆಜ್ಞೆಗಳನ್ನು ಪಾಲಿಸಿದ್ರೆ ಖಂಡಿತ ದೇವರ ರಾಜ್ಯಕ್ಕೆ ನೀನು ಸೇರ್ತೀಯ. ನಿನ್ನ ಜೀವಿತದ ಉದ್ದೇಶ ಏನೆಂಬುದಾಗಿ ನಿನ್ನ ಜೀವಿತದಿಂದ ನೀನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ದೇವರ ಕಡೆಗೆ ತಿರುಗಿಕೋ. ದೇವರ ವಾಕ್ಯತೆ ನಾವು ಗುಪ್ತ ಕಾರ್ಯಗಳನ್ನು ಬಿಟ್ಟು ತಂತ್ರದಲ್ಲಿ ನಡೆಯದೆ, ಮಾಡದವರಾಗಿ ಜೀವಿಸದೆ, ದೇವರ ವಾಕ್ಯವನ್ನು ಕೆಡಿಸದೆ, ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ. ಪ್ರಿಯರೇ, ಇವತ್ತು ಸತ್ಯವೇದ ಇರುವುದು ಸತ್ಯವನ್ನು ಬೋಧಿಸಲಿಕ್ಕೆ, ಸತ್ಯವನ್ನು ಅಡಗಿಸಲಿಕ್ಕಲ್ಲ. ರಕ್ಷಣೆ ಸತ್ಯ, ಪಾಪ ಪರಿಹಾರ ಸತ್ಯ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನ ದೀಕ್ಷಾಸ್ನಾನ ಸತ್ಯ, ಪವಿತ್ರಾತ್ಮನ ಅಭಿಷೇಕ, ಪರಲೋಕದ ಅನುಭವ, ಅನ್ಯ ಭಾಷೆ ಅನುಭವ ಸತ್ಯ.
ಅಪೊಸ್ತಲರ ಅನುಭವ ಸತ್ಯ, ಅದನ್ನು ನಮ್ಮ ಜೀವಿತದಲ್ಲಿ ಅನುಸರಿಸುವುದಕ್ಕಾಗಿ ಪ್ರಾರ್ಥಿಸಬೇಕು. ಇವತ್ತು ನನಗೆ ಅನ್ಯ ಭಾಷೆ ಮಾತಾಡುವ ಅನುಭವ ಇಲ್ಲ, ಅದಕ್ಕಾಗಿ ನಾನು ಅನ್ಯ ಭಾಷೆ ಇಲ್ಲ ಅಂತ ಬೋಧಿಸಬಾರ್ದು. ದೇವರ ಕೋಪ ನನಗೂ ನನ್ನ ಕುಟುಂಬಕ್ಕೆ ಇಳಿದು ಬರ್ತದೆ. ಹಾಗಾಗಿ ನನ್ನ ಜೀವಿತದಲ್ಲಿ ಸಾಧ್ಯವಾದರೆ ಹೊಂದ್ಕೊಳ್ತೇನೆ, ಇಲ್ಲದಿದ್ದರೆ ವಾಕ್ಯಕ್ಕೆ ವಿರೋಧವಾದ ಯಾವ ಸಂಗತಿಗಳು ಮಾತನಾಡಿದರೆ ದೇವರು ಅದಕ್ಕೆ ಮಧ್ಯವರ್ತಿಯಾಗಿ ಬರ್ತಾನೆ. ಹಾಗಿರುವಾಗ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಜೀವವುಳ್ಳವರಾಗಿ ಅಧಿಕಾರದ ಆತ್ಮಿಕ ಜೀವಿತವನ್ನು ಜೀವಿಸುವುದಕ್ಕಾಗಿ ಕರ್ತನಲ್ಲಿ ಬೇಡಿಕೊಳ್ಳೋಣ, ಕೇಳಿಕೊಳ್ಳೋಣ. ಮುಂದೆ ನಾವು ಕೊಲೋಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯ, ಕೊಲೋಸ್ಯ 2ನೇ ಅಧ್ಯಾಯ 8ನೇ ವಚನ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರಾರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರ್ರಿ. ಇವತ್ತು ಒಬ್ಬ ವಿಶ್ವಾಸಿ ನಿನ್ನ ಜೀವಿತದಲ್ಲಿ ದೇವರು ನಿನ್ನ ಸತ್ಯಕ್ಕೆ ನಡೆಸಿದ್ರೆ ಆ ಸತ್ಯದಲ್ಲಿ ನೆಲೆ ನಿಲ್ಲು, ಇಲ್ಲದಿದ್ದರೆ ದೇವರ ಕೋಪಕ್ಕೆ ನೀನು ಗುರಿ ಆಗ್ತೀಯ. ಕ್ರಿಸ್ತನನ್ನು ಅನುಸರಿಸ್ತಾ ಇಲ್ಲ, ಯೇಸು ಸ್ವಾಮಿ ದೀಕ್ಷಾಸನ ತಗೊಂಡಿದ್ರೆ ನೀನು ತಗೋ, ಇದು ಯಾರ ಚರ್ಚದ ಆಸ್ತಿ ಅಲ್ಲ. ಯೇಸು ಸ್ವಾಮಿ ಅನುಸರಿಸಿದ್ದಾನೆ, ಯೇಸು ಸ್ವಾಮಿ ಮಾಡಿದ ಮೇಲೆ ನಿನಗೆ ಯಾಕೆ ಕಷ್ಟ? ಹಾಗಾದ್ರೆ ನೀನು ದೇವರಿಗೆ ಸಂಬಂಧಪಟ್ಟವನು ಅಂತ ಹೇಳಲಿಕ್ಕೆ ಹೇಗೆ? ದೇವರು ಪುನರುತ್ಥಾನ ಹೊಂದಿದ ಮೇಲೆ ಆತನು ಕೊಟ್ಟ ಒಂದು ಆಜ್ಞೆ, ನೀನು ಹೋಗಿ ಏನ್ ಮಾಡ್ಬೇಕು? ದೀಕ್ಷಾಸನ ತಗೊಳ್ಬೇಕು. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸನ ಕೊಡ್ರಿ, ಕೆಲವರಿಗೆಲ್ಲ, ಎಲ್ಲರಿಗೆ. ನೀನು ಕ್ರಿಸ್ತನ ಅನುಸರಿಸ್ತಾ ಇಲ್ಲ, ಕ್ರಿಸ್ತನ ನಿನಗೆ ಸಂಬಂಧ ಇಲ್ಲ. ಯಾಕಂದ್ರೆ ಅತಿ ಪರಿಶುದ್ಧವಾದಂಥ ದೀಕ್ಷಾ ಸ್ನಾನ ವಿಷಯ ನಾನು ಬೋಧಿಸಿದ್ದೇನೆ. ಕ್ರಿಸ್ತನಿಗೆ ಶರೀರವಾಗುವುದಕ್ಕಾಗಿ ನಾವು ತಗೊಳ್ಳುವಂಥದ್ದು, ಪಾಪದ ಪಾಲಿಗೆ ಸತ್ತಂತ ನಮ್ಮನ್ನು ಹೂಣಿಡುವಂಥದ್ದು, ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು, ಇವತ್ತು ಲೋಕದ ಆಚಾರ ವಿಚಾರಗಳು ನಮ್ಮ ಪೂರ್ವಿಕರಿಂದ ಬಂದಂಥದ್ದು ಅಂತ ಹೇಳ್ಕೊಂಡು ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರ್ರಿ, ಎಚ್ಚರಿಕೆಯಾಗಿರಿ. ಅದು ನಮ್ಮ ಜೀವಿತದಲ್ಲಿ ನಾವು ಎಲ್ಲ ವಿಷಯಗಳಲ್ಲಿಯೂ ದೇವರಿಗೆ ನಾವು ವಿಧೇಯತ್ವವನ್ನು ತೋರಿಸುವಂಥ ದೇವರ ಮಕ್ಕಳಾಗಿ ಇರಬೇಕು. ಈ ನೆಲೆಯಲ್ಲಿ ನಾವು ಮುಂದೆ ಹೋದರೆ ಮಾತ್ರವೇ ದೇವರು ನಮಗೆ ಸಹಾಯಕನಾಗಿ ನಡೆಸ್ತಾನೆ. ಅದೇ ಕೊಲೋಸ್ಯ 2ನೇ ಅಧ್ಯಾಯ 18ನೇ ವಚನದಿಂದ ನಾವು ಓದುವುದಾದರೆ, ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ಎಷ್ಟು ಸಾಫ್ಟ್, ಎಷ್ಟೊಂದು ಬಹಳ ಒಂದು ಆಶೀರ್ವಾದ 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 ಹೇಳಿ ಜನರನ್ನು ಗುಂಡಿಗೆ ಹಾಕುವುದಲ್ಲ. ದೇವರ ವಾಕ್ಯ ರಕ್ಷಣೆ ಅಂದರೆ ಏನು, ಪಾಪ ಪರಿಹಾರ ಅಂದರೆ ಏನು, ಪಶ್ಚಾತ್ತಾಪ ಅಂದರೆ ಏನು, ದೇವರ ಬಳಿಗೆ ಬರ್ಬೇಕಾದ್ರೆ ನಮ್ಮ ದೇವರು ಅಷ್ಟು ಚೀಪ, ಏನು ಬೇಕಾದ್ರೆ ಮಾಡಿದರೆ ಇಲ್ಲ. ಯೇಸು ಸ್ವಾಮಿ ನಮ್ಮನ್ನು ರಕ್ತ ಸುರಿಸಿದೆ ದೇವರಿಗಾಗಿ ಕೊಂಡುಕೊಳ್ಳಿಕ್ಕೆ. ಆದರೆ ಒಂದು ಸಾರಿ ನಾನು ತಿಳಿದ ಮೇಲೆ ಅದೇ ಪಾಪ ಅದೇ ತಪ್ಪನ್ನು ಮಾಡಿ ದೇವರ ಮನಸ್ಸನ್ನು ನೋಯಿಸಬಾರದು, ದೇವರಿಗೆ ಬೇಸರವನ್ನು ತರಬಾರದು. ಅತಿ ವಿನಯದ ದೇವದೂತರ ಪೂಜೆಯಲ್ಲಿ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ನಿಮ್ಮ ಕೈಯಲ್ಲಿ ಸತ್ಯವೇದ ಇದ್ದರೆ ಪ್ರಿಯರೇ ಆ ವಾಕ್ಯ ಭಾಗವನ್ನು ಓದ್ಕೊಳ್ಬೇಕು. ಪ್ರಾಪಂಚಿಕವಾದ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ, ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮನ್ನು ದೇವರು ರಕ್ಷಣೆಗೆ ನಡೆಸಿದ್ದಾರೆ, ಅದರಿಂದ ಅಪಹರಿಸಲಿಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ಅನೇಕ ಬೋಧನೆಗಳು ಬರ್ತಾ ಇದೆ. ನೀನು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಇರ್ಬೋದು. ಒಂದು ಸಭೆಯಲ್ಲಿ ನಂಬಿಗಸ್ತರಾಗಿ ಇರಬೇಕಾಗಿಲ್ಲ. ಎಲ್ಲಿ ಇದ್ರೂ ಅವ್ರು ಬೈಬಲ್ ಪ್ರಸಂಗ ಮಾಡೋರಲ್ಲ, ಇವರು ಬೋಧಿಸೋರಲ್ಲ, ಅವರು ಯೇಸುವಿನ ಹೆಸರನ್ನು ಹೇಳೋರ. ಇದೆಲ್ಲ ಸೈತಾನನ ಯೋಚನೆ ಅನ್ನೋದು ಮರೆಯದೆ ದೇವರ ಕೃಪೆ ನಷ್ಟಪಟ್ಟವರಿಂದ ಈ ಮಾತುಗಳು ಬರ್ತದೆ ಅಷ್ಟೇ. ನೀನು ದೇವರಿಗೆ ಭಯಪಟ್ಟು ಸತ್ಯದಲ್ಲಿ ವಾಕ್ಯದಲ್ಲಿ ನೆಲೆ ನಿಲ್ಲು, ಆವಾಗ ದೇವರ ಕರುಣೆ ನಿನಗೆ ಒದಗಿ ಬರ್ತದೆ. ಇಂಥವ್ರು ನಿಮ್ಮ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಆ ಶಿರಸ್ಸಿನಿಂದ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಲ್ಲಿ ಅಭಿವೃದ್ಧಿಯಾಗುತ್ತಾ ಬರ್ತದೆ. ಇವತ್ತು ಆ ರೀತಿಯಾದಂಥ ಒಂದು ಅನುಭವ ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಕೊಡಬೇಕು. ಯಾಕಂದರೆ ಯೇಸು ಕ್ರಿಸ್ತನು ತಲೆಯಾಗಿದೆ, ನಿನ್ನ ಶರೀರವಾಗಿದೆ. ನಿನ್ನ ದುರ್ಬೋಧನೆ ಯಾಕೆ ಬೇಕು ಆತನಿಗೆ? ನಿನ್ನ ಲೋಕದ ಆಚಾರಗಳು ಯಾಕೆ ಬೇಕು? ಸತ್ಯದಲ್ಲಿ ವಾಕ್ಯದಲ್ಲಿ ನಿಲ್ಲು. 20ನೇ ವಚನ, ಪ್ರಾಪಂಚಿಕ ಬಾಲ ಬೋಧನೆ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕವಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದಕ್ಕೆ
ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತದೆ. ಅಂಥ ಉಪದೇಶಗಳು ಸ್ವಕಲ್ಪಿತಾಚಾರವನ್ನು, ಅತಿ ವಿನಯವನ್ನು, ದೇಹ ದಂಡನೆಯನ್ನು ಬೋಧಿಸ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುವಂಥದ್ದು ಆಗಿದೆ. ಶಾರೀರಿಕವಾದ ಇಚ್ಛೆಗಳು ನಿಗ್ರಹಿಸುವಲ್ಲಿ ಯಾವ ಪ್ರಯೋಜನವೂ ಬರುವುದಿಲ್ಲ. ಮುಂದಿನ ವಾಕ್ಯಗಳನ್ನು ಓದುವಾಗ ಗೊತ್ತಾಗ್ತದೆ, ಮನುಷ್ಯನ ಜೀವಿತದಲ್ಲಿ ಅದು ಮಾಡಬೇಡ, ಇದು ಮಾಡಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಸಂಪ್ರದಾಯಗಳು. ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟದ್ದು, ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದು, ಆತನು ಶ್ರಮೆ ಪಟ್ಟದಕ್ಕೆ ನಾವು ಧ್ಯಾನ ಮಾಡಲಿಕ್ಕಲ್ಲ. ಆತನು ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ದೇವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅದರ ಬದಲಿಗೆ ಯೇಸು ಸ್ವಾಮಿ ನನಗೋಸ್ಕರ ಸತ್ತನಲ್ಲ ಅಂತ ಹೇಳಿ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡಬೇಕು. ಯೇಸು ಸ್ವಾಮಿ ಸತ್ತದಿಂದ ಪಶ್ಚಾತ್ತಾಪ ಅಲ್ಲ. ಆದ್ದರಿಂದ ಇವತ್ತು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ, ದೈವಿಕವಾದ ವಿಷಯಗಳು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ನಾವು ಕರ್ತನಿಗಾಗಿ ನಿಲ್ಲುವಂಥ ಒಂದು ನೆಲೆಯಲ್ಲಿ ದೇವರು ನಮ್ಮ ನಡೆಸುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಪ್ರಿಯರೇ, ಈ ಅನುಭವ ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯ. ಯೇಸು ಕ್ರಿಸ್ತನ ಆ ಒಂದು ಸಭೆ, ಶರೀರ ಇವತ್ತು ನಮಗೆ ಬಹಳ ಅಗತ್ಯ. ಮುಂದಿನ ವಾರದಲ್ಲಿ ಈ ವಾಕ್ಯ ಭಾಗದೊಂದಿಗೆ ನಾನು ಮುಂದುವರಿಸ್ತೇನೆ. ಸತ್ಯದಲ್ಲಿ ನಡೆಯೋಣ, ಸತ್ಯವು ನಮ್ಮನ್ನು ಬಿಡಿಸ್ತದೆ, ಸತ್ಯವು ನಮ್ಮನ್ನು ನಡೆಸ್ತದೆ. ದೇವರು ನಮ್ಮನ್ನು ಅದೇ ನೆಲೆಯಲ್ಲಿ ನಡೆಸುವುದಕ್ಕಾಗಿ ಕರ್ತನಿಗೆ ಒಪ್ಪಿಸಿಕೊಡೋಣ, ಪ್ರಾರ್ಥಿಸೋಣ. ಪ್ರೀತಿ ಸ್ವರ್ಪನಾ ದೇವರೇ, ಯೇಸುವೆ ನಮ್ಮ ಒಳ್ಳೆ ಕರ್ತನೇ, ನಿನಗೆ ಸ್ತೋತ್ರ. ನಾವು ಸತ್ಯವನ್ನು ತಿಳಿಯದೆ ಸತ್ಯವಂಚಿತರಾಗಿ ನಾನಾ ರೀತಿಯ ದುರ್ಬೋಧನೆಗೊಳಗಾಗಿ ನಾಶವಾಗದೆ ಸತ್ಯವೇದವನ್ನು ಓದಿಯೇ ಅದನ್ನು ತಿಳ್ಕೊಂಡು ಆತ್ಮಿಕ ಆರೋಗ್ಯವನ್ನು ಕಾಪಾಡಿಕೊಂಡು ನಿನ್ನ ರಾಜ್ಯಕ್ಕೆ ಪಾದರಿ ಆಗೋಕ್ಕೆ ಸಹಾಯ ಮಾಡು. ಯಾಕಂದರೆ ನೀನು ಬರುವಾಗ ಮೊದಲಿಂಗನಾಗಿ ಬರುತ್ತಿ, ನಮ್ಮನ್ನು ಮೊದಲಗಿತ್ತಿಯಾಗಿಟ್ಟಿದ್ದಿ. ಅಂಥ ಅನುಭವ ನಮ್ಮಲ್ಲಿ ಇಲ್ಲದಿದ್ದರೆ ಒಂದು ದೊಡ್ಡ ನಷ್ಟ ಕಷ್ಟಕ್ಕೂ ನಾವು ಗುರಿಯಾಗ್ತೇವೆ. ಅದು ಯಾರಿಗಾಗದಂತೆ ನೀ ಕಾಪಾಡು, ನಿನ್ನ ಕೃಪೆ ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ.